ನಮಸ್ಕಾರ ವೀಕ್ಷಕರೇ, ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ಶ್ರೀ ಕ್ಷೇತ್ರ ನಾಯಕನಟ್ಟಿಯಲ್ಲಿ ನೆಲೆಸಿರುವ ತಿಪ್ಪೇರುದ್ರಸ್ವಾಮಿ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದಾನೆ. ಕೆರೆ ಕಟ್ಟಿಸಿ ರೈತರ ಪಾಲಿನ ಭಗೀರಥನಾಗಿರುವ ಸ್ವಾಮಿ ತನ್ನ ದೈವತ್ವ ಬಲವನ್ನ ಅದೆಷ್ಟೋ ಪವಾಡಗಳ ಮೂಲಕ ಈ ಜಗತ್ತಿಗೆ ತೋರಿಸಿದ್ದಾನೆ. ಸತ್ತ ಎಮ್ಮೆಯನ್ನ ಬದುಕಿಸಿ ಬಡವರ ಮನೆಯ ಬೆಳಕಾದವನು. ಮೈ ಬಗ್ಗಿಸಿ ದುಡಿಯುವ ಕೈಗಳಿಗೆ ನ್ಯಾಯವಾಗಿ ಕೂಲಿ ನೀಡಿ ಮಾಡಿದಷ್ಟು ನೀಡು ಭಿಕ್ಷೆ ಎಂದ ಪರಮಾತ್ಮ. ಎಂದೂ ಮುಗಿಯದ ಅಕ್ಷಯ ಧಾನ್ಯ ರಾಶಿಯನ್ನೇ ಕೊಟ್ಟ ಕರುಣಾಳು ಬಂಧು. ದಾಹ ಎಂದವರಿಗೆ ತನ್ನ ದೈವಶಕ್ತಿ ಬಲದಿಂದ ನೀರಿನ ಚಿಲುಮೆಯನ್ನು ತಂದ ದಯಾಳು. ಹೀಗೆ ಹೇಳುತ್ತಾ ಹೋದರೆ ಎಂದೂ ಮುಗಿಯದ ಅನೇಕ ಪವಾಡಗಳನ್ನು ಮಾಡಿ ಇಡೀ ಮಾನವ ಕುಲಕ್ಕೆ ವರವಾಗಿದ್ದಾನೆ. ಇಂಥ ಕಾಯಕಯೋಗಿ ಮಹಾಸಂತ ಪಂಚಗಣಾಧೀಶರಲ್ಲಿ ಒಬ್ಬರಾಗಿದ್ದಾರೆ. ಇವರು ಸುಮಾರು 15-16ನೇ ಶತಮಾನದ ಹಿಂದೆ ತಿಪ್ಪೇರುದ್ರ ಸ್ವಾಮಿ ಎಂಬ ಭಗವಂತ ಬಂದು ನಾಯಕನಹಟ್ಟಿಯಲ್ಲಿ ನೆಲೆಸಿ ಈ ಕ್ಷೇತ್ರವನ್ನ ಭಕ್ತರ ಪಾಲಿನ ಸ್ವರ್ಗವಾಗಿ ಮಾಡಿದ್ದಾನೆ. ಇಂಥ ಮಹಾಮಹಿಮನಿಗೆ ಲಕ್ಷಾಂತರ ಭಕ್ತಾದಿಗಳಿದ್ದಾರೆ. ಇನ್ನು ಹಲವು ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು ತಿಪ್ಪೇರುದ್ರ ಸ್ವಾಮಿಯ ಜಾತ್ರೆ. ಪಾಲ್ಗುಣ ಮಾಸದ ಚಿತ್ತ ನಕ್ಷತ್ರದ ಪವಿತ್ರ ದಿನದಂದು ಜರುಗುವ ಈ ಜಾತ್ರೆಯನ್ನ ನೋಡೋಕೆ 2 ಕಣ್ಣು ಸಾಲದು. ಸುಮಾರು 75 ಅಡಿ ಎತ್ತರ ಹಾಗೂ 20 ಅಡಿ ಅಗಲ ಇರುವ ಈ ರಥಕ್ಕೆ ಕೆಲವು ಬಣ್ಣ ಬಣ್ಣದ ಹೂಗಳ ಅಲಂಕಾರ ಮಾಡಲಾಗುತ್ತೆ. ಹಾಗೆ ಬಣ್ಣದ ಬಟ್ಟೆಗಳಿಂದ ಅಲಂಕರಿಸಲಾಗುತ್ತೆ. ಕಂಸಾಳೆ, ಕೋಲಾಟ, ಡೊಳ್ಳು ಕುಣಿತ ಸೇರಿದಂತೆ ಹಲವು ಜನಪದ ನೃತ್ಯ ವಾದ್ಯಗಳೊಂದಿಗೆ ಶ್ರೀ ತಿಪ್ಪೇರುದ್ರ ಸ್ವಾಮಿಯ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತೆ. ನೋಡಿದಷ್ಟು ದೂರ ಭಕ್ತ ಸಾಗರವೇ ತುಂಬಿರುತ್ತೆ. ಈ ಜಾತ್ರೆಯನ್ನು ನೋಡಲು ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಂದ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಈ ಜಾತ್ರೆಯಲ್ಲಿ ಪಾಲ್ಗೊಂಡು ತಿಪ್ಪೇರುದ್ರ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. 8 ದಿನಗಳ ಕಾಲ ಅದ್ದೂರಿಯಿಂದ ನಡೆಯುವ ಈ ಜಾತ್ರೆಯಲ್ಲಿ ಹಲವು ಪೂಜಾ ಕೈಂಕರ್ಯಗಳು ಜರುಗುತ್ತವೆ. ಅದರಲ್ಲಿ ಗಂಗಾ ಪೂಜೆ, ಕಳಸ ಸ್ಥಾಪನೆ, ನಂದಿ ಧ್ವಜ ಪೂಜೆ, ಕಂಕಣ ಧಾರಣೆ, ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ, ರಥೋತ್ಸವ, ಎಲೆ ಪೂಜೆ, ಕೊಬ್ಬರಿ ಕರ್ಪೂರದ ಅಗ್ನಿಕುಂಡ ಮತ್ತು ಬಂಡಿ ಉತ್ಸವ ಸೇರಿದಂತೆ ಹೀಗೆ 8 ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನಡೆಯುತ್ತವೆ. ನಂತರ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಪೂಜ್ಯ ಶ್ರೀ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ತೇರು ಪಾದುಗಟ್ಟೆಗೆ ಸಾಗುತ್ತೆ. ಆ ಸಂದರ್ಭದಲ್ಲಿ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ಬಾಳೆಹಣ್ಣು, ಕಾಳುಮೆಣಸು, ದವನ, ಹೂವು, ಬೆಲ್ಲವನ್ನ ಸಮರ್ಪಿಸಿ ತಿಪ್ಪೇರುದ್ರ ಸ್ವಾಮಿಗೆ ಜಯವಾಗಲಿ, ಕಾಯಕಯೋಗಿಗೆ ಜಯವಾಗಲಿ ಅನ್ನೋ ಘೋಷವನ್ನ ಕೂಗ್ತಾರೆ. ಹಾಗೆ ರಥವನ್ನ ಎಳೆಯುತ್ತಾ ಧನ್ಯರಾಗ್ತಾರೆ. ಇನ್ನು ಈ ಜಾತ್ರೆಯಲ್ಲಿ ರಥಕ್ಕೆ ಕಟ್ಟಿರುವ ಪವಿತ್ರವಾದ ಮುಕ್ತಿ ಬಾವುಟ ಸುಖ, ಶಾಂತಿ, ಸಮೃದ್ಧಿಯ ಸಂಕೇತವಾಗಿದೆ. ಹಾಗಾಗಿ ಈ ಮುಕ್ತಿ ಬಾವುಟವನ್ನ ಹರಾಜು ಕೂಗಲಾಗುತ್ತೆ. ಈ ಬಾವುಟವನ್ನು ತಮ್ಮದಾಗಿಸಿಕೊಳ್ಳಲು ಭಕ್ತರಲ್ಲಿ ತುಂಬಾ ಪೈಪೋಟಿ ನಡೆಯುತ್ತೆ. ಅದರಲ್ಲಿ ಹೆಚ್ಚಿನ ಮೊತ್ತವನ್ನು ಯಾರು ಕೂಗುತ್ತಾರೋ ಅವರಿಗೆ ಆ ಪವಿತ್ರವಾದ ಬಾವುಟವನ್ನು ನೀಡಲಾಗುತ್ತೆ. ಈ ಪವಿತ್ರ ಬಾವುಟ ಎಷ್ಟು ಹರಾಜಿಗೆ ಹೋಗುತ್ತೆ ಅಂತ ಕೇಳಿದ್ರೆ ನೀವೇ ದಂಗಾಗ್ತೀರಾ. 50ರಿಂದ 60 ಲಕ್ಷದವರೆಗೂ ಹರಾಜಿನಲ್ಲಿ ಭಕ್ತರು ಈ ಬಾವುಟವನ್ನ ಪಡೆದುಕೊಳ್ತಾರೆ. ಈ ಬಾವುಟವನ್ನು ಪಡೆದವರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸಮೃದ್ಧಿ ಸದಾಕಾಲ ಇರುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಈ ಜಾತ್ರೆಯ ಇನ್ನೊಂದು ವಿಶೇಷ ಆಚರಣೆ ಎಂದರೆ ಕೊಬ್ಬರಿ ಸುಡುವುದು. ರಾಶಿ ರಾಶಿ ಒಣ ಕೊಬ್ಬರಿಯನ್ನ ಅಗ್ನಿಕುಂಡಕ್ಕೆ ಹಾಕಿ ಸುಡ್ತಾರೆ. ಈ ಸಂಪ್ರದಾಯವು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಹೀಗೆ ಕೊಬ್ಬರಿ ಸುಡುವುದರ ಹಿಂದೆಯೂ ಒಂದು ವಿಶೇಷವಾದ ಕಥೆ ಇದೆ. ಹಿಂದೆ ರಾಮದುರ್ಗದಿಂದ ನಾಯಕನಹಟ್ಟಿಗೆ ತಿಪ್ಪೇರುದ್ರ ಸ್ವಾಮಿಯು ಬರುವಾಗ ರಾತ್ರಿ ಕತ್ತಲಾಗಿ ದಾರಿಯೆಲ್ಲ ಗಾಢವಾದ ಕತ್ತಲು ಆವರಿಸುತ್ತೆ. ಹಾಗಾಗಿ ತಿಪ್ಪೇರುದ್ರ ಸ್ವಾಮಿಯ ದಾರಿಗೆ ಬೆಳಕಾಗಲಿ ಎಂದು ಭಕ್ತ ಪಣಿಯಪ್ಪ ಒಣ ಕೊಬ್ಬರಿಯನ್ನ ಒಂದು ಕೋಲಿಗೆ ಸಿಕ್ಕಿಸಿ ಅದಕ್ಕೆ ಬೆಂಕಿ ಹೊತ್ತಿಸಿ ದಾರಿಯುದ್ದಕ್ಕೂ ಬೆಳಕಾಗುವಂತೆ ಮಾಡ್ತಾನೆ. ಈ ಕಾರಣಕ್ಕೆ ಇಂದಿಗೂ ತಿಪ್ಪೇರುದ್ರ ಸ್ವಾಮಿ ಜಾತ್ರೆಯಂದು ಒಣ ಕೊಬ್ಬರಿಯನ್ನು ಸುಟ್ಟು ಹರಕೆಯನ್ನ ತೀರಿಸ್ತಾರೆ. ಇನ್ನು ನಿಮಗೆ ತಿಳಿಯದ ಅಚ್ಚರಿಯ ವಿಷಯವೇನೆಂದ್ರೆ ಶ್ರೀ ಗುರು ತಿಪ್ಪೇಸ್ವಾಮಿಯವರ ರಥವನ್ನ ಮೊದಲ ಬಾರಿಗೆ ಎಳೆದಿದ್ದು ಪವನಸುತ ಹನುಮಂತ ಅನ್ನೋದು ಧಾರ್ಮಿಕ ನಂಬಿಕೆಯಾಗಿದೆ. ಹಾಗಾಗಿ ಇಂದಿಗೂ ಐತಿಹಾಸಿಕ ರಥವನ್ನ ಎಳೆಯುವ ಮೊದಲು ಯಾವುದೇ ವಿಘ್ನ ಇಲ್ಲದೆ ರಥೋತ್ಸವ ನಡೆಯಲಿ ಎಂದು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾರೆ.
ಹಾಗೆ ಇಲ್ಲಿ ಗುಗ್ಗರಿ ಹಬ್ಬವು ಹೆಚ್ಚಿನ ಮಹತ್ವವನ್ನ ಹೊಂದಿದೆ. ಜಾತ್ರೆಯ ಮೊದಲು ನಡೆಯುವ ಈ ಗುಗ್ಗರಿ ಹಬ್ಬವು ವಿಶೇಷವಾಗಿ ಇರುತ್ತೆ. ಹುರುಳಿ ಕಾಳು ಅಂದರೆ ಗುಗ್ಗರಿಯನ್ನ ಸೆಗಣಿಯ ಬೆರಣಿಯ ಬೆಂಕಿಯಿಂದ ಬೇಯಿಸಿ ಆ ಗುಗ್ಗರಿಯನ್ನ ಬಂದ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಸುಟ್ಟ ಬೆರಣಿಯ ಭಸ್ಮವನ್ನ ದೇವಸ್ಥಾನದಲ್ಲಿ ಇರಿಸಲಾಗುತ್ತೆ. ವರ್ಷಪೂರ್ತಿ ಬರುವ ಭಕ್ತರು ಈ ಭಸ್ಮವನ್ನ ಹಣೆಗೆ ಹಚ್ಚಿ ತಿಪ್ಪೇರುದ್ರಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನು ದೇವಸ್ಥಾನದ ಹೊರಮಠ ಅಂದ್ರೆ ಶ್ರೀ ತಿಪ್ಪೇರುದ್ರಸ್ವಾಮಿಯವರು ಜೀವಂತ ಸಮಾಧಿಯಾದ ಗದ್ದುಗೆ. ಹಾಗೆ ಒಳಮಠ ಅಂದ್ರೆ ತಿಪ್ಪೇರುದ್ರಸ್ವಾಮಿಯ ಮೂರ್ತಿ ಇರುವ ಪವಿತ್ರವಾದ ಸ್ಥಳ. ಈ ಎರಡು ಸ್ಥಳಗಳಲ್ಲಿ ಬೆಳಗಿನಿಂದಲೇ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ. ಇನ್ನು ಐತಿಹಾಸಿಕ ಜಾತ್ರೆಯಾದ ಶ್ರೀ ತಿಪ್ಪೇರುದ್ರಸ್ವಾಮಿ ಜಾತ್ರೆಯನ್ನು ನೋಡಲು ಕುಲ, ಜಾತಿ, ಧರ್ಮ ಯಾವುದೇ ಭೇದವಿಲ್ಲದೆ ಸುಡೋ ಬಿಸಿಲಿನಲ್ಲೂ ಭಕ್ತ ಸಾಗರವೇ ಕಾದು ನಿಂತಿರುತ್ತೆ. ನೋಡಿದಷ್ಟು ದೂರ ಬರೀ ಜನರೇ ತುಂಬಿರ್ತಾರೆ. ರಥ ಸಾಗುತ್ತಿದ್ದರೆ ಎಲ್ಲೆಡೆ ಜಯ ಘೋಷಗಳೇ ಕೇಳುತ್ತವೆ. ಅಲ್ಲಿ ನೆರೆದ ಜನರು ಈ ಜಾತ್ರೆಯನ್ನ ನೋಡಿ ನಮ್ಮ ಜೀವನ ಪಾವನವಾಯಿತು ಅಂದ್ಕೊಳ್ತಾರೆ. ಹಾಗೆ ಕಷ್ಟವೆಂದು ಬೇಡಿ ಬಂದರೆ ಕೈ ಹಿಡಿದು ನಡೆಸೋ ತಿಪ್ಪೇರುದ್ರಸ್ವಾಮಿಯ ಜಾತ್ರೆಯನ್ನ ಒಮ್ಮೆಯಾದರೂ ನೋಡಿ ಪುನೀತರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.